ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ಮಂತ್ರಿಮಂಡಲ ಏನೋ ರಚನೆ ಆಗಿದೆ, ಆದರೆ ಮಂತ್ರಿಗಳಿಗೆ ಕೊಟ್ಟಿರುವಂತಹ ಖಾತೆಯ ವಿಚಾರದಲ್ಲಿ ಅಸಮಾಧಾನ ಇದೆ. ಇನ್ನೂ ಕೂಡ ಎಲ್ಲವೂ ಸರಿಯಾಗಿಲ್ಲ, ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಈ ಅಸಮಾಧಾನಗಳನ್ನ ಸರಿಪಡಿಸ್ಕೊಳ್ಳೋದ್ರಲ್ಲೇ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದೆಲ್ಲ ಚರ್ಚೆಗಳ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಮಂತ್ರಿಗಳಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಡುವೆ ಏನೋ ಸರಿ ಇಲ್ಲ, ಏನೋ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆಲ್ಲ ನಂಬಕ್ಕೆ ಹೋಗ್ಬಿಡಿ, ನನ್ನ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಎಲ್ಲವೂ ಸರಿ ಇದೆ, ಏನೋ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಮಾಡ್ಕೊಡೋದು ಬೇರೆ. ಯಾರೋ ಸುಮ್ಮನೆ ಒಂದಷ್ಟು ಜನ ಮಾತಾಡಿದ್ದಾರೆ, ಚಾನೆಲ್ಗಳಲ್ಲಿ ಮಾತಾಡಿದ್ದಾರೆ ಅಂದಾಕ್ಷಣಕ್ಕೆ ಅದು ನಿಜ ಅಂತ ನಂಬೋದಕ್ಕೆ ಹೋಗ್ಬೇಡಿ. ನಾನು ಕೂಡ ಕೂಲಿ ಮಾಡಿದ್ದೇನೆ, ಅಂದ್ರೆ ಕೆಲಸ ಏನು ಮಾಡಿದ್ದೇನಲ್ಲ, ನಾನು ಕೂಡ ಬೇಕಾದಷ್ಟು ವರ್ಷಗಳಿಂದ ಕಾರ್ಯಕರ್ತನಾಗಿ, ಮಂತ್ರಿಯಾಗಿ, ಸಚಿವನಾಗಿ, ಶಾಸಕನಾಗಿ ಎಲ್ಲವೂ ಕೂಡ ನಾನು ಸೇವೆ ಸಲ್ಲಿಸಿದ್ದೀನಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ನಿಟ್ಟಿನಲ್ಲಿ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನ ಹರಿಸಿ ನನಗೆ ಸಿಗಬೇಕಾದಂಥ ಸೂಕ್ತ ಸ್ಥಾನಮಾನಗಳನ್ನು ಕೊಟ್ಟಿದೆ. ಅದರ ಪ್ರಕಾರ ನನಗೀಗೇನು ಮಂತ್ರಿಗಿರಿ ಸಿಕ್ಕಿದೆ, ಅದಕ್ಕೆ ನಾನು ಡಬಲ್ ಖುಷಿಯಲ್ಲಿದ್ದೇನೆ. ಅದರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತುಗಳನ್ನು ಮಾಧ್ಯಮದ ಎದುರು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯಮದ ಪ್ರಕಾರ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಇವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸನ್ನು ಕಂಡು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಆದರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಲಿಲ್ಲ, ಅದು ಬಿ.ಕೆ. ಹರಿಪ್ರಸಾದ್ ಅವರ ಪಾಲಾಯಿತು. ಇವರಿಗೆ ಒಂದು ಸಚಿವಗಿರಿ ಸಿಕ್ತು. ಇವರು ಹೇಳ್ತಾ ಇದ್ರು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ನನಗೇನು ಬೇಜಾರಿಲ್ಲ, ಅದಕ್ಕೂ ಮುಖ್ಯಮಂತ್ರಿಗೂ ಯಾವ ಕನೆಕ್ಷನ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ತ್ಯಾಪೆ ಸಾರಿಸೋ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಬಟ್ ಸತ್ಯ ಏನು ಅಂತ ಗೊತ್ತೇ ಇದೆ ರಾಜಕೀಯದಲ್ಲಿರುವಂಥವರಿಗೆ. ಹೀಗಾಗಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂತ ಬೇಜಾರಿಲ್ಲ. ನಾನು ಹೆಚ್ಚುವರಿ ಖಾತೆ ಕೇಳಿದೆ, ಕೊಟ್ಟಿಲ್ಲ. ಕ್ರೀಡಾ ಖಾತೆಯನ್ನು ಹೆಚ್ಚುವರಿಯಾಗಿ ಕೇಳಿದೆ, ಕೊಟ್ಟಿಲ್ಲ. ಬಟ್ ಸ್ಟಿಲ್ ನಂಗೆ ಸಿಕ್ಕಿರೋದ್ರಲ್ಲಿ ನಾನು ಆರಾಮಾಗಿ ಸಂತೋಷವಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಮುಂದುವರೆದಂತೆ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಅಂದರೆ ಏನೀಗ ಎಲ್ಲ ಸರ್ಕಾರಗಳಲ್ಲೂ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಈ ಥರದ ಅಸಮಾಧಾನಗಳು ಇದ್ದಿದ್ದೆ, ಇದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಒಂದಷ್ಟು ಸಮಯ ಬೇಕು ಅನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಅದಾದ ನಂತರ ಮುಂದುವರೆದಂತೆ ಹೇಳಿದ್ರು, ರಾಮಕೃಷ್ಣ ಹೆಗಡೆಯವರ ನಂತರ ಇನ್ಯಾವ ಸರ್ಕಾರವು ಒಂದು ಸರ್ತಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನ ಕೋಟ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಂಗ್ರೆಸ್ ಪಕ್ಷ ಬಂದಿತ್ತಲ್ಲ ಅಧಿಕಾರಕ್ಕೆ, ಅದಾದ ನಂತರ ಮತ್ತೊಮ್ಮೆ ಅವರೇ ಬಂದಿದ್ರು. ಅದನ್ನು ಹೊರತುಪಡಿಸಿದರೆ ಇಲ್ಲಿಯ ತನಕ ಕರ್ನಾಟಕದ ಗವರ್ನೆನ್ಸ್ ಹಿಸ್ಟರಿಯಲ್ಲಿ ಒಂದು ಬಾರಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಮತ್ತೊಂದು ಬಾರಿ ಬಂದಿಲ್ಲ. ಅಂದರೆ ಇವರು ಯಾಕೆ ಈ ವಿಚಾರವನ್ನು ಹೇಳಿದ್ರು ಅಂದರೆ ಒಂದು ಹಿಂಟ್ ಕೊಟ್ರ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು, ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ಇವರೇನಾದರೂ ಹೇಳಿಕೆ ಕೊಟ್ರ ಇಂಡೈರೆಕ್ಟ್ ವೇಲಿ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಆರ್ ದೇ ಶೋರ್ ಹಾಗಾದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ? ಬಿ.ಕೆ. ಹರಿಪ್ರಸಾದ್ ಅವರು ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಪಕ್ಷವನ್ನು ಸಂಘಟಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಿಲ್ವಾ? ಅಥವಾ ಡಿ.ಕೆ. ಶಿವಕುಮಾರ್ ಅವರ ಇಷ್ಟೆಲ್ಲ ಸ್ಟ್ರಾಟಜಿ, ಟ್ರಬಲ್ ಶೂಟರ್, ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ 136 ಸ್ಥಾನಗಳನ್ನು ಗಳಿಸಿ 2023ರಲ್ಲಿ ಏನು ಅಧಿಕಾರಕ್ಕೆ ತಂದ್ರಲ್ಲ, ಈಗೇನು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಆರಂಭಿಕ ದಿನಗಳ ಮಾತುಕತೆಯಂತೆ ಇವರ ಒಪ್ಪಂದದಂತೆ ಈಗ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ಹಾಗಾದರೆ ಡಿ.ಕೆ. ಶಿವಕುಮಾರ್ ಕೊಟ್ಟರೆ ಯಾಕೆ ಅಧಿಕಾರಕ್ಕೆ ಬರಲ್ಲ? ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇದೆಯಾ? ಅಥವಾ ಆರ್ ಯು ಪೀಪಲ್ ಶೋರ್ ನಿಮ್ಮ ಕೆಲಸ ಸರಿಯಾಗಿಲ್ಲ, ಹಾಗಾದರೆ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿಲ್ಲ, ಹೀಗಾಗಿ 2028ಕ್ಕೆ ಅಧಿಕಾರಕ್ಕೆ ಬರಲ್ಲ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಸತೀಶ್ ಜಾರಕಿಹೊಳಿ ಅವರು, ಇದು ಬೇಕಾದಷ್ಟು ಚರ್ಚೆಗೆ, ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಹಾಗಾದರೆ ಸಮಥಿಂಗ್ ಈಸ್ ರಾಂಗ್. ಅವರಿಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಇವರಿಗೆ ಅಸಮಾಧಾನವನ್ನು ಇಂಡೈರೆಕ್ಟ್ ಆಗಿ ಎಲ್ಲವೂ ಸರಿ ಇದೆ, ಸಮಾಧಾನಿತರಾಗಿ ಖುಷಿಯಲ್ಲಿದ್ದೇನೆ ಅನ್ನುವಂಥ ಮುಖಾಂತರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ಅಥವಾ 2028ಕ್ಕೆ ಇವರೇ ಹೇಳಿರುವಂತೆ, ಅಥವಾ ಕರ್ನಾಟಕದ ಗವರ್ನೆನ್ಸ್ ಹಿಸ್ಟ್ರಿ ನೋಡಿದಂತೆ ಇತಿಹಾಸದ ಪ್ರಕಾರದಲ್ಲಿ ಒಂದು ಸರ್ತಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಮತ್ತೊಮ್ಮೆ ಬರೋದಿಲ್ಲ, ಹಾಗೆಯೇ ಈ ಬಾರಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ನಾವು ಕಾದು ನೋಡಬೇಕು 2028ರ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ, ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ವಾ? ಅಥವಾ ಈಗ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ಮತ್ತು JDS ಒಟ್ಟಾಗಿ NDA ಮೈತ್ರಿಕೂಟ, NDA ಸರ್ಕಾರ ಏನಾದರೂ 28ಕ್ಕೆ ಬರುತ್ತಾ, ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.